ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಯ ಪ್ರಕ್ರಿಯೆಯು ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮತ್ತು ನಾಯಕರ ನಡುವೆ ತೀವ್ರ ವಾಕ್ಸಮರಕ್ಕೆ ಕಾರಣ ಆಗಿದೆ. ಸತ್ಯಕ್ಕೆ ಜಯ ಅಂತೇಳಿ ಬಿಜೆಪಿ ಹೇಳ್ತಿದ್ರೆ ಮತ ಎಣಿಕೆಯಲ್ಲಿ ಕುತಂತ್ರ ಆಗಿದೆ ಅಂತ ಕಾಂಗ್ರೆಸ್ ಕೆಂಡ ಕಾರಿದೆ. ಹಾಗಿದ್ರೆ ರಾಜಕೀಯ ನಾಯಕರ ವಾಕ್ಸಮರ ಹೇಗಿತ್ತು ತೋರಿಸ್ತೀವಿ ನೋಡಿ. ಅಲ್ಪಮತ ಅಂತರದ ಗೆಲುವಿನ ಸುತ್ತ ಕಾನೂನು ಸಮರ. ಅಂಚೆ ಮತಪೆಟ್ಟಿಗೆ ಓಪನ್, ಕಾಂಗ್ರೆಸ್ ಕಮಲ ವಾಕ್ಸಮರ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೆದಿದೆ. ಇದರಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರಿಗೆ ಮುನ್ನಡೆಯಾಗಿದ್ದು, ಹಾಲಿ ಶಾಸಕರಾಗಿರುವ ಟಿಡಿ ರಾಜೇಗೌಡ ಅವರ 255 ಮತಗಳು ಅಮಾನ್ಯವಾಗಿದೆ. ಇದು ಸದ್ಯ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಸಂಭ್ರಮಕ್ಕೆ ಕಾರಣವಾಗಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ವಾಕ್ಸಮರಕ್ಕೂ ಕೂಡ ವೇದಿಕೆಯಾಗಿದೆ. वोट चोर कौन है? राहुल गांधी है. ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ಎಕ್ಸ್ ವಾರ್. ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರಿಗೆ ಮುನ್ನಡೆ ಆಗಿದ್ದೇ ತಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಶೃಂಗೇರಿಯಲ್ಲಿ ಕಾಂಗ್ರೆಸ್ ಅಸಿಂಧು, ಸತ್ಯಕ್ಕೆ ಜಯ, ವೋಟ್ ಚೋರ್ ಕೌನ್ ಹೈ, ರಾಹುಲ್ ಗಾಂಧಿ ಹೈ ಅಂತ ಪೋಸ್ಟರ್ ಹಂಚಿಕೊಂಡಿದ್ರು. ಜೊತೆಗೆ ಮರು ಎಣಿಕೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಕರಾಳ ಮುಖವನ್ನ ಮತ್ತೊಮ್ಮೆ ಬಯಲು ಮಾಡಿದ್ದು, ಇದು ಪ್ರಜಾಪ್ರಭುತ್ವದ ಗೆಲುವು, ಶೃಂಗೇರಿ ಮತದಾರರ ಮತ ಮೌಲ್ಯಕ್ಕೆ ಸಂದ ಜಯವಾಗಿದೆ ಎಂದು ಬರೆದುಕೊಂಡಿದ್ರು. ಶೃಂಗೇರಿ ಅಂಚೆ ಮತಗಳ ಎಣಿಕೆಯಲ್ಲಿ ಕುತಂತ್ರ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ಎಂದ ಡಿಕೆಶಿ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಎಣಿಕೆ ವಿಚಾರದಲ್ಲಿ ಬಹಳ ದೊಡ್ಡ ಕುತಂತ್ರವೇ ನಡೆದು ಹೋಗಿದೆ ಅಂತ ಡಿಸಿಎಂ ಡಿಕೆಶಿ ಆರೋಪ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಮತಗಳನ್ನು ಅಧಿಕಾರಿಗಳೇ ತಿದ್ದಿದ್ದಾರೆ. ಇದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆಗಿರುವ ದೊಡ್ಡ ಕಳಂಕ. ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೃಂಗೇರಿದು ಒಂದು ದೊಡ್ಡ ಕಾನ್ಸ್ಪಿರಸಿ, ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನ, ಅವ್ರ ಹತ್ರ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ದುರುಪಯೋಗ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ, ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ. ಇದು ಇಡೀ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್, ಇದು ಕ್ರಿಮಿನಲ್ ಆಕ್ಟಿವಿಟಿ. ಈ ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನೋಡ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲರೂ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಮಾತಾಡ್ತೀನಿ. ಬಿಜೆಪಿ ಅಭ್ಯರ್ಥಿಗೆ ಗೆಲುವು ಸಿಗುತ್ತಿದ್ದಂತೆಯೇ ಕಮಲ ಪಾಳೆಯದಲ್ಲಿ ಸಂತಸ ಮನೆ ಮಾಡಿದೆ. ಇದರ ಬಗ್ಗೆ ಮಾತನಾಡಿದ ಕೇಸರಿ ನಾಯಕರು, ಅಕ್ರಮವಾಗಿ ಜನಾದೇಶ ಕಸಿದುಕೊಂಡವರಿಗೆ ತಕ್ಕ ಶಾಸ್ತಿಯಾಗಿದೆ ಅಂತ ಹೇಳಿದ್ರು. ತಂತ್ರಜ್ಞಾನ ಬಹಳ ಮುಂದೆ ಹೋಗಿ ಈಗಾಗಲೇ ಹಲವಾರು ಚುನಾವಣೆ ಆಗಿದೆ, ಕಾಂಗ್ರೆಸ್ ನೇತೃತ್ವದಲ್ಲೂ ಕೂಡ ಆಗಿದೆ. ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಾ ಇರೋದರಿಂದ ಈ ರೀತಿ ಮತ್ತೆ ಬ್ಯಾಲೆಟಿಗೆ ಹೋಗ್ತಾ ಇದೆ. ಆದರೆ ಬ್ಯಾಲೆಟ್ ಪೇಪರಲ್ಲೇ ಮೋಸ ಮಾಡಿ ಗೆದ್ದಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರು ವಿಶ್ವಾಸನ ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿಗಳ ನೆಪವನ್ನು ಒಡ್ಕೊಂಡು ಕುಂಡ್ಕೊಂಡು ಏನೋ ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಫಲಿತಾಂಶ ನಾಳೆ 4ನೇ ತಾರೀಕು ನಾಳೆನೇ ಇವ್ರ ಹಣೆ ಬರ ಏನೊಂದು ಗೊತ್ತಾಗ್ತದಲ್ಲ. ಕಾಂಗ್ರೆಸ್ ಕಳೆದ ಬಾರಿ ಚುನಾವಣೆಯಲ್ಲಿ 135 ಸೀಟ್ ಹೇಗೆ ಗೆದ್ದಿದೆ ಅನ್ನುವಂಥದ್ದು ಇವತ್ತು ಹೊರ ಬಂದಿದೆ. 135 ಸೀಟನ್ನ ಇದೇ ತರ ಮಾಡಿ, ಫ್ರಾಡ್ ಮಾಡಿ, ಮತಗಳ್ಳತನ ಮಾಡಿ ಗೆದ್ದಿದ್ಯಾ, ಈ ಡೌಟ್ ಇವತ್ತು ರಾಜ್ಯದ ಜನಕ್ಕೆ ಬಂದಿದೆ. ಇವಿಎಂ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ಗೆ ಯಾವ ನೈತಿಕ ಹಕ್ಕಿದೆ? ಇವಿಎಂ ಕರೆಕ್ಟ್ ಆಗೇ ಇತ್ತು, ಆದ್ರೆ ಯಾವ್ದು ಬ್ಯಾಲೆಟ್ ಅಲ್ಲಿ ಓಟ್ ಬಂದಿತ್ತು ಆ ಬ್ಯಾಲೆಟ್ ಅನ್ನ ಕಳ್ತನ ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಎಂತ ಕೈಚಳಕ ಮಾಡಿರ್ಬೋದು ಅವರು ಚುನಾವಣೆಯಲ್ಲಿ. ಇವತ್ತು ನಿನ್ನೆ ಕೋರ್ಟ್ ಕಳೆದ 3 ವರ್ಷದಿಂದ ಜೀವರಾಜ್ ಅವರು ನಿರಂತರವಾಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ವಿ, ಯಾಕಂದ್ರೆ ಆ ಕಾಲದಲ್ಲಿ ನಾನು ಅಲ್ಲಿ MP ಆಗಿದ್ದೆ. ಕೊನೆಗೂ ಅವರು ಗೆದ್ದಿದ್ದಾರೆ. ನಿನ್ನೆ ಎಲ್ಲ ಗಲಾಟೆ, ಈ ಚುನಾವಣೆ ಕೌಂಟ್ ಆಗೋದಕ್ಕೆ ಮೊದಲೇ ಕಾಂಗ್ರೆಸ್ ಅವರು ಪಟಾಕಿ ಹೊಡೆದ್ರು. ಅಂದ್ರೆ ಅಲ್ಲೂ ಮ್ಯಾನಿಪುಲೇಟ್ ಮಾಡಕ್ಕೆ ಹೊರಟಿದ್ರು ಸರ್ಕಾರ ಹಿಡ್ಕೊಂಡು. ಒಟ್ಟಾರೆಯಾಗಿ ಅಲ್ಪಮತಗಳ ಅಂತರದ ಗೆಲುವಿನ ಸುತ್ತ ಇದ್ದ ತೊಡಕು ಕಾನೂನು ಸಮರದಿಂದ ಮರು ಎಣಿಕೆ ನಡೆದಿದೆ. ಈ ನಡುವೆ ಬಿಜೆಪಿ ನಾಯಕರು ಸತ್ಯಕ್ಕೆ ಸಂದ ಜಯ ಅಂತ ಅಂದ್ರೆ ಕಾಂಗ್ರೆಸ್ನವರು ಕುತಂತ್ರ ಅಂತ ಇದ್ದಾರೆ. ಆದ್ರೆ ಬ್ಯಾಟಲ್ ಓಟ್ ಬೆನ್ನು ಬಿದ್ದಿರುವ ಕಾಂಗ್ರೆಸ್ಗೆ ಇದು ಮೈನಸ್ ಆಗುವಂತಹ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಕಾಡ್ತಾ ಇದೆ.
ಮಲ್ಲಿಕಾರ್ಜುನ್ ಪಾಟೀಲ್, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.